ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸಾ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಮಗಳು ಬೇರೆ ಇವತ್ತು 5:30ಗೆ ಎದ್ದು ಕೂತಿದ್ದಾಳೆ. ಅವಳದು ಕಾಲು ಚೈನ್ ಏನಿದೆ ಕಾಲು ಚೈನ್ ಕೊಟ್ಟಿದ್ದೆ ಆಟ ಆಡಲಿ ಅಂತ ಆಟ ಆಡ್ಕೊಂಡು ಕೂತಿದ್ದಾಳೆ ಅದರಲ್ಲಿ. ಆದರೆ ನಾವು ಬಿಟ್ಟು ಹೊರಗಡೆ ಹೋಗ್ಬಾರ್ದು, ನಾವು ನೋಡ್ಕೊಂಡು ಕೂತಿರ್ಬೇಕು ಅವಳು ಏನು ಮಾಡ್ತಾಳೆ ಅಂತ. ಅವಳನ್ನ ಬಿಟ್ಟು ಹೋಗಂಗಿಲ್ವಂತೆ ನಾವು. ಇವಳು ಮುಂಚೆ ಕೂತ್ಕೋಬೇಕಂತೆ. ಕೆಲಸ ಯಾರು ಬಂದು ಇವರಪ್ಪ ಮಾಡಿಕೊಡ್ತಾರ? ಇವರಪ್ಪ ನೆನ್ನೆ ಹೋಗಿದ್ದು ಇನ್ನೂ ಮನೆಗೆ ಬಂದಿಲ್ಲ. ಯಾರು ಮಾಡ್ತಾರೆ? ಪಪ್ಪೋ ಪಪ್ಪೋ, ಪಪ್ಪೋ, ಇಲ್ಲಿ ಕೆಲಸ ಯಾರು ಮಾಡ್ತಾರೆ? ನಿಮ್ಮಪ್ಪ ಮಾಡ್ತಾರಾ? ನಿಮ್ಮಪ್ಪ ಮಾಡ್ತಾರಾ? ಇಲ್ಲಿ ಮುದು, ಇಲ್ಲಿ ಇವ್ರ ಜೊತೆ ಆಡಿಕೊಂಡು ನಮ್ಗೆ ಯಾವ ಕೆಲಸನೂ ಆಗಲ್ಲ. ಈ ಥರ ಟೈಮ್ ಪಾಸ್ ಮಾಡ್ತಾ ಇರ್ತಾಳೆ. ಇವಾಗ ಇದೊಂದು ಕಲ್ತಿದ್ದಾಳೆ ಫ್ರೆಂಡ್ಸ್. ಯಾವ ಸಿಕ್ಕಿದ್ರೂ ತೊಗೊಂಡು ಒಳಗಡೆ ಹಾಕೋತಾ ಇರ್ತಾಳೆ ಬಟ್ಟೆ ಒಳಗಡೆ. ಎಲ್ಲೋ ಅವ್ರ ಅಜ್ಜಿ ಹತ್ರ ಅವ್ರ ಅಜ್ಜಿ ಫೋನ್ಗೆ ಏನು ಮಡಿಕೊಳ್ತಾರಲ್ಲ ಬ್ಲೌಸಲ್ಲಿ ಅದು ನೋಡಿಕೊಂಡು ಎತ್ತೆತ್ತು ಒಳಗಡೆ ಹಾಕೊಳ್ಳೋದು. ಅಂದರೆ ರೋಡಲ್ಲಿ ನಡೆದಾಡಬೇಕಾದ್ರೆ ರೋಡಲ್ಲಿ ಕಲ್ಲು ಮಣ್ಣು ಏನು ಸಿಕ್ಕಿದ್ರೂ ಎತ್ತಿ ಒಳಗಡೆ ಹಾಕೋಬತ್ತಾಳೆ. ಮೇಲೆ ಹಾಕ್ತಾ ಇರ್ತಾಳೆ, ಕೆಳಗೆ ಬೀಳ್ತಾ ಇರುತ್ತೆ ಅವೆಲ್ಲ. ಇದೊಂಥರ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡೋದ್ಮೇಲೆ ಅವಳಿಗೊಂದು ಸ್ವಲ್ಪ ಹಾಲು ಮಾಡಿಕೊಟ್ಟೆ, ಬಾಟ್ಲಿಗೆ ಹಾಕ್ಕೊಟ್ಟಿದ್ದೀನಿ. ಹಾಲು ಮಾಡಿಕೊಟ್ಟು ಅಂದರೆ ಈ ಒಂದು ವಾರದಿಂದ ಬಾಟ್ಲ ಸ್ಟಾರ್ಟ್ ಮಾಡಿದ್ದೀನಿ. ಹಾಲು ಸಾಕಾಗ್ತಿರ್ಲಿಲ್ಲ, ಸೊ ಹಾಗಾಗಿ ಸ್ವಲ್ಪ ಕುಡೀಲಿ ಅಂದ್ಬಿಟ್ಟು ಬಾಟ್ಲ ಹಾಲು ಕೂಡ ಕೊಟ್ಟೆ. ಅದಾದಮೇಲೆ ಕೆಲಸ ಸ್ಟಾರ್ಟು. ಅಂದರೆ ಇವತ್ತು ಪಾಪಕ್ಕೆ ಸ್ವಲ್ಪ ಮುಡಿ ಕೊಡಬೇಕಿತ್ತು. ವರ್ಷ ಕಂಪ್ಲೀಟ್ ಆಯ್ತಲ್ವ, ಸೊ ಹಾಗಾಗಿ ಮೊದಲನೇ ಮುಡಿ ಕೊಡಬೇಕಿತ್ತು. ಮುಡಿ ಕೊಡೋವರೆಗೂ ನಮ್ಮ ಕಡೆ ನಾನ್ ವೆಜ್ ಏನೂ ಕೊಡೋಲ್ಲ. ಪಾಪುಗೆ ಮೊಟ್ಟೆ ನಾನ್ ವೆಜ್ ಅದೇ ಥರ ಏನು ಕೊಡೋಕ್ಕೆ ಹೋಗಿರಲ್ಲ. ಸೊ ಹಾಗಾಗಿ ಮುಡಿ ಕೊಡೋಣ, ಒಂದು ವರ್ಷದ ಮೇಲೆ ಆಯ್ತಲ್ಲ ಅವಳಿಗೂ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದು ನೋಡಿದ್ರೆ ನನ್ನ ಮಗಳು ಯಾವ ಪರಿಸ್ಥಿತಿ ಮಾಡಿಟ್ಟಿದ್ದಾಳೆ ನೋಡಿ. ಅಲ್ಲಿ ಈರುಳ್ಳಿ ಸಿಪ್ಪಿ ಎಲ್ಲ ತಂದು ಹಿಂಗೆ ಬಿಸಾಕಿದ್ದಾಳೆ. ಅಂದರೆ ಆಟ ಆಡ್ಕೊಳ್ಳಿ ಫ್ರೀಯಾಗಿ, ನಮಗೂ ಕೆಲಸ ಆಗುತ್ತೆ ಅಂತ ಬಿಟ್ಟರೆ ಇಷ್ಟೊಂದೆಲ್ಲ ಗಲೀಜು ಮಾಡ್ತಾಳೆ. ಹಾಗೆ ನೆನ್ನೆ ನೈಟ್ ಕೂಡ ಒಂದು ಪಾರ್ಸಲ್ ಬಂದಿತ್ತು. ಅಂದರೆ ನನಗೆ ವಾಶ್ರೂಮ್ ಮತ್ತು ಸಿಂಕ್ಗಳು ಎಲ್ಲ ತುಂಬಾ ಕರೆಯಾಗಿತ್ತು. ಈ ಬಿಸಿನೀರು ಬಿದ್ದು ಅಂತೂ ವಾಶ್ರೂಮಲ್ಲಿ ನಲ್ಲಿಗಳಂತೂ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಐಟಮ್ ತರಿಸಿದ್ದೀನಿ. ಇದು ಯಾವ ಥರ ಯೂಸ್ ಆಗುತ್ತೆ ಏನು ಅಂತ ನಾನು ಇನ್ನೂ ನೋಡಿಲ್ಲ. ಚೆಕ್ ಮಾಡಿದಾಗ ವೀಡಿಯೋ ಮಾಡಿ ತೋರಿಸ್ತೀನಿ ಇದು ಯೂಸ್ ಆಗುತ್ತಾ ಏನು ಅಂತ. ನೀವು ಬೇಕಾದ್ರೆ ತರಿಸ್ಕೊಳ್ಳೋರು ಅಂತೆ. ಹಾಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದು ನೋಡಿದ್ರೆ ರೂಮಲ್ಲೂ ಕೂಡ ಗಿರ್ಶಿಟ್ ಎಲ್ಲನೂ ಬಿಸಾಕಿದ್ದಾಳೆ. ಇದನ್ನೆಲ್ಲ ಮಡಚಿಟ್ಟು ನನಗೆ ಮಾಡೋಕ್ಕೆ ಬಿಡಲ್ಲ. ಅಂದರೆ ಈಗ ಮಡಚಿಟ್ಬಿಟ್ಟು ಹೋಗ್ತೀನಿ, ಮತ್ತೆ ಒಂದು ಹಾಫ್ ಆನ್ ಅವರಲ್ಲಿ ಅದೇ ಕೆಲಸ ಮಾಡ್ತಾಳೆ. ಈ ಶೂ ತಂದು ಅಲ್ಲಿ ಬಿಸಾಕ್ತಾಳೆ, ಇನ್ನೊಂದು ಜೊತೆ ಶೂ ತಗೋಗಿ ಇಲ್ಲೆಲ್ಲೋ ಬಿಸಾಕ್ತಾಳೆ. ಈ ಥರ ಎಲ್ಲ ಮಾಡ್ತಾಳೆ. ಅವಳು ಈ ಥರ ಎಲ್ಲ ಚೆಲ್ಕೊಂಡು ಆಟ ಆಡಿಕೊಂಡು, ಅಂದರೆ ನಮ್ಗೆ ಹಿಂಸೆ ಕೊಡಬಾರ್ದು ಅಷ್ಟೇ. ಕೆಲಸ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ನಮ್ಗೆ ಹಿಂಸೆ ಕೊಡಬಾರ್ದು. ಅಂದರೆ ಎತ್ಕೋ, ನನ್ನ ಜೊತೆನೇ ಇರು, ಈ ಥರ ಎಲ್ಲ ಆಟ ಮಾಡದೇ ಇದ್ದರೆ ಅವಳು ಏನಾದರೂ ಮಾಡ್ಕೊಳ್ಳಿ ಅಂತ ನಾನು ಫ್ರೀಯಾಗಿ ಬಿಡ್ತೀನಿ. ಆದರೆ ಚಿಕ್ಕ ಮಕ್ಕಳು ಈ ವಯಸ್ಸಲ್ಲಿ ಆಟ ಆಡದೆ ಇನ್ಯಾವ ವಯಸ್ಸಲ್ಲಿ ಆಟ ಆಡ್ತಾರಲ್ವ, ಸೊ ಹಾಗಾಗಿ ನಾನೇನು ಡಿಸ್ಟರ್ಬ್ ಮಾಡೋಕ್ಕೋಗಲ್ಲ. ಸ್ವಲ್ಪ ಆಟ ಆಡಲಿ ಅಂದ್ಬಿಟ್ಟಿರ್ತೀನಿ. ಈಗ ಆಲ್ರೆಡಿ 9:30 ಟೈಮು. ಅಂದರೆ ಇನ್ನೂ 1 ಅವರ್ ಬೇಕಿದೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ. ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಇವಾಗ. ಕ್ಲೀನೆಲ್ಲ ಇವಾಗ ತಾನೇ ಮುಗೀತು ಫ್ರೆಂಡ್ಸ್. ಇಷ್ಟೊತ್ತಾಯಿತು ಎಲ್ಲ ಕ್ಲೀನ್ ಮಾಡಿ ಮುಗಿಸೋಷ್ಟರಲ್ಲಿ. ಹಂಗೆ ಸಿಂಪಲಾಗಿ ಮುಂದುಗಡೆ ರಂಗೋಲಿ ಹಾಕಿ ಹಾಗೆ ಕಲರ್ ಕೂಡ ಹಚ್ಚಿದ್ದೆ. ಈ ಥರ ಎಲ್ಲ ನಾನು ಹೊಸ್ಲಿಗೆಲ್ಲ ಕ್ಲೀನ್ ಮಾಡಿ ಸಿಂಪಲಾಗಿ ಡಿಸೈನ್ ಹಾಕಿದ್ದೆ. ಇವಾಗ ತಾನೇ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಫ್ರೆಂಡ್ಸ್. ಆಲ್ರೆಡಿ ನನ್ನ ಮಗಳಿದ್ದು ನೋಡ್ತಿರ್ಬೋದು ಯಾವ ಥರ ಮಾಡ್ತಿದ್ದಾಳೆ ಅಂತ. ಅವಳದ್ದು ಏನು ಆಟೆ ಸಾಮಾನಿದೆ ಅದನ್ನೆಲ್ಲ ತೊಗೊಂಡೋಗೋದು, ಅಲ್ಲೊಂದು ಇಲ್ಲೊಂದು ಬಿಸಾಕೋದು, ಕಾಲಲ್ಲಿ ಒದ್ದೊಯ್ಯೋದು. ಇವಾಗ ಒಂದು ಕಲ್ತು ಬಿದ್ದಿದ್ದಾಳೆ ಫ್ರೆಂಡ್ಸ್. ಇಟ್ಬಿಡೋದು, ಕಾಲಲ್ಲಿ ಏಕ ಹೊತ್ಕೊಂಡು ಹೋಗೋದು, ಈ ಥರ ಎಲ್ಲ ಮಾಡ್ತಾಳೆ. ಅಂದರೆ ಮಕ್ಕಳಿರೋ ಮನೇಲಂತೂ ಎಷ್ಟೇ ಕ್ಲೀನ್ ಮಾಡಿ ಅದೇ ಪರಿಸ್ಥಿತಿನೇ ಬರೋದು. ಅವ್ರಿಗೇನು ಗೊತ್ತಾಗುತ್ತೆ, ಸುಮ್ಮನೆ ಎಸಿತಾ ಇರ್ತಾರೆ. ಇವಾಗ ಬಾಗಿಲು ತೆಗಿಬೇಕಂತ ಹೊರಗಡೆ ಹೋಗ್ಬೇಕಂತವಳು, ಅದಕ್ಕೆ ಹೇಳ್ತಾ ಇದ್ದಾಳೆ ಬಾಗಿಲು ತೆಗಿ ಅಂತ. ಏನಾದ್ರು ಹೊರಗಡೆ ಬಿಟ್ಟರೆ ಹೋಗಿ ಬೀಳೋದು ಎದ್ದೇಳೋದು. ಅಂದರೆ ಈಗ ಹೊಸ್ದಾಗಿ ನಡೀತಿದ್ದಾಳಲ್ವ, ಬೀಳ್ತಾ ಇರ್ತಾಳೆ. ಅದಕ್ಕೆ ನಾನು ಬಾಗಿಲು ಹಾಕ್ಕೊಂಡು ಕೂಡಾಕಿರ್ತೀನಿ, ಆದರೂ ಬಿಡಲ್ಲ. ಹಿಂದೆ ಬಾ ಹಿಂದೆ ತೆಗಿತೀನಿ ಬಾ. ಆ ರಂಗೋಲಿ ಅಳಿಸಿದ್ರೆ ಹೊಡಿತೀನಿ. ನನ್ನ ಮಗಳಿಗೆ ಅದು ಏನು ಖುಷಿನೇನೋ ಗೊತ್ತಿಲ್ಲ, ನಾನು ಹಾಕಿರೋ ರಂಗೋಲಿನ ಅಳಿಸ್ಬಿಡ್ಬೇಕು ಅವಳು. ಅಳಿಸ್ಬಾರ್ದು ಪಾಪ, ಅಮ್ಮ ಕಷ್ಟಪಟ್ಟು ಹಾಕಿಲ್ವಾ. ಓಹೋ ಬಾಯ್, ಹೋಗ್ತೀರಾ? ಬಾಯ್. ಹೋಗು ಬಾಯ್. ಅಳಿಸ್ಬಾರ್ದು ಮುದ್ದು, ಅಮ್ಮ ಅಲ್ವಾ ಹೋಗಿ ಬಾಯ್. ಬರಬೇಡಿ ಇನ್ನು ಮನೆಗೆ, ಸಂಜೆ ಗಂಟೆ ಬರಬೇಡಿ ಆಯಿತಾ? ಬಾಯ್. ನಡೆಯೋದು ಕಲ್ತ್ಬಿಟ್ಟಿದ್ದಾಳೆ. ನಡೆಯೋದೇ ಒಂಥರ ಖುಷಿ ಅವಳಿಗೆ. ಹೋಗ್ತಾ ಇರೋದು ಸುಮ್ಮನೆ. ನನ್ನ ಮಗಳು ನಡಿಬೇಕಾದ್ರೇ ತೂರಾಡ್ತಾಳೆ, ಕುಡ್ದೋರ್ಗಿಂತ ಹೆಚ್ಚಾಗಿ ತೂರಾಡ್ತಾಳೆ. ಹಾಗೆ ಒಂದು ಸಲ ಬಿದ್ದಲು. ನಾನು ಹೋಗೇನು ಎತ್ತಕ್ಕೆ ಹೋಗಿಲ್ಲ, ಎದ್ದು ಮತ್ತೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಫ್ರೆಂಡ್ಸ್. ಹೋಗಿ ಮುಖಾಣಾಗಿ ಬಿದ್ದಲು. ಅಂದರೆ ಯಾವ ಥರ ಬಿದ್ದಲು ಅಂದರೆ ನೋಡಿ ನೀವೇನೇ ಹೇಗೆ ಬಿದ್ದಲು ಅಂತ. ನನಗಂತೂ ಭಯನೇ ಆಗ್ಬಿಡ್ತು.
ಏನಾಗ್ಬಿಡ್ತಪ್ಪ ಅಂದ್ಕೊಂಡು ಅದಾದಮೇಲೆಲ್ಲ ಸಮಾಧಾನ ಮಾಡಿ ಇವತ್ತು ಮುಡಿ ಕೊಟ್ಬಿಡ್ತಿದ್ದೆ ಅಲ್ವಾ ಲಾಸ್ಟ್ ಟೈಮು. ಸೊ ಹಾಗಾಗಿ ಜುಟ್ಟೆಲ್ಲ ಹಾಕ್ಬಿಡೋಣ ಅಂದ್ಬಿಟ್ಟು ಜುಟ್ಟು ಹಾಕೋತಿದ್ದೆ. ಅಂದರೆ ನನ್ನ ಮಗಳಿಗೆ ಈ ಥರ ಜುಟ್ಟು ಹಾಕೋದು ತುಂಬ ಇಷ್ಟ ಆಗುತ್ತೆ ನನಗೆ. ಇದು ಯಾವುದೋ ಇನ್ಸ್ಟಾಗ್ರಾಮಲ್ಲೆಲ್ಲೋ ನೋಡಿದ್ದೆ ಈ ಥರ ಜುಟ್ಟು ಹಾಕಿರೋದು, ನಾನು ಹಾಕಿದ್ದೆ. ಇರೋದೇ ಸ್ವಲ್ಪ ಕೂದಲು ಪಾಪ ಅವಳಿಗೆ, ಆದರೂ ಹಾಕಿಸ್ಕೊಂಡು ಏನು ಹಠ ಮಾಡೋಕ್ಕೆ ಹೋಗಿಲ್ಲ, ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು ಹಾಕಿಸ್ಕೊಂಡು ಅಕ್ಕಪಕ್ಕದ ಮನೆಯವರೆಲ್ಲ ಏನವ ಇಷ್ಟು ಕೂದಲಿಗೆ ಪಾಪಗೆ 6 ಜುಟ್ಟು ಹಾಕಿದ್ಯಲ್ಲ ಅಂತ ಇದು ಮಾಡ್ತಾಯಿದ್ರು. ನಾವು ಎಲ್ಲ ಆಟ ಆಡಿಕೊಂಡು 12 ಗಂಟೆ ಆಗೇ ಹೋಯಿತು. ಅಂದರೆ ಟೆಂಪಲ್ 12-12:30 ಅಷ್ಟೆಲ್ಲ ಬನ್ನಿ ಅಂತ ಹೇಳಿದರು. ಸೊ ಅವರು ರೆಡಿ ಆಗೋಣ ಅಂದ್ಬಿಟ್ಟು ರೆಡಿಯಾಗಿ ಕೂಡ ಆಗಿದ್ವಿ. ನಾನು ಸಿಂಪಲಾಗಿ ಡ್ರೆಸ್ ಹಾಕ್ಕೊಂಡಿದ್ದೆ, ಮಗಳು ಕೂಡ ಈ ಥರ ರೆಡಿ ಮಾಡಿದ್ದೆ. ನನ್ನ ಮಗಳು ಕನ್ನಡಕ ಹಾಕೋದು ಒಂಥರ ಚೆನ್ನಾಗಿ ಕಾಣಿಸ್ತಾಳೆ, ಹೀರೋಯಿನ್ ಥರ ಕಾಣಿಸ್ತಾಳೆ ಅಂದ್ಕೊಂಡು ನಾನು ಹಾಕ್ಕೊಳ್ಳೋದು, ಈ ಥರ ನಡ್ಸೋದು ಈ ಥರ ಎಲ್ಲ ಮಾಡ್ತಿದ್ದೆ. ಫಸ್ಟ್ ಹಾಕ್ಕೊಳ್ತಾನೆ ಇರಲಿಲ್ಲ, ಅವಳೇನೋ ಹೊಸದು ಅಂದ್ಕೊಂಡು ಇದು ಮಾಡ್ತಿದ್ದೆ. ಆಮೇಲೆ ರೂಢಿ ಆದ್ಮೇಲೆ ಅಂತೂ ಹೊರಗಡೆ ಹೋಗೋಕ್ಕೆ ಕನ್ನಡಕ ಹಿಡ್ಕೊಳ್ಳೋದು, ಚಪ್ಪಲಿ ಇಲ್ಲ ಶೂ ಹಿಡ್ಕೊಬಿಟ್ಟು ಹಾಕೊಡು ಅಂತ ಹಾಕ್ಕೊಂಡು ಸ್ಟೈಲ್ ಮಾಡಿಕೊಂಡು ಈ ಥರ. ಎಷ್ಟೋ ಜನಕ್ಕೆ ಹೆಣ್ಮಕ್ಳು ಅಂದ್ರೆ ಸ್ಟೈಲ್ ಮಾಡಿಸ್ಬೇಕು ಅಂತ ಆಸೆ, ಅದೇ ಥರ ನನ್ನ ಮಗಳು ಕೈಲೂ ತುಂಬಾ ಸ್ಟೈಲ್ ಮಾಡಿಸ್ಬೇಕು ಅಂತ ನನಗೂ ಕೂಡ ಆಸೆ ಇದೆ. ಹಾಗೆಲ್ಲ ಮುಗಿಸ್ಕೊಂಡು ಇವಾಗ ಹೊರಟ್ವಿ ಟೆಂಪಲ್ಗೆ. ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅವರು ಹಸ್ಬೆಂಡ್ ಕೂಡ ರೆಡಿ ಆಗಿದ್ದಾಯಿದ್ರು. ಅವ್ರು ರೆಡಿಯಾಗಿ ಬಂದರು. ಈಗ ಟೆಂಪಲ್ ಹತ್ರ ಬಂದ್ವಿ. ಇದು ಬಂದು ಇಲ್ಲೇ ನಿಯರ್ ಇರೋದು, ಒಂದು 10 ಕಿಲೋಮೀಟರ್ ಆಗುತ್ತೆ ಅಷ್ಟೇ ನಮ್ಮ ಮನೆಯಿಂದ. 10 to 15 ಆಗ್ಬೋದು ಅನಿಸುತ್ತೆ. ಹೆಣ್ದೇವರು ಮತ್ತು ಗಂಡು ದೇವರು ಎರಡೂ ಒಂದೇ ಊರಲ್ಲಿರೋದು, ಮೆಣಸ್ಕೆರೆ ಅಂತ KM ದೊಡ್ಡಿ ಹತ್ರ ಇರೋದು. ಇಲ್ಲಿ ಬಂದು ಗಂಡು ದೇವರು ಭೂತಲಿಂಗೇಶ್ವರ ಅಂತ, ಪಕ್ಕದಲ್ಲಿರೋ ದೇವಸ್ಥಾನ ಬಂದು ಮಾರಮ್ಮ ಅಂತ, ಊರು ಮಾರಮ್ಮನ ದೇವಸ್ಥಾನ. ಎರಡೂ ಒಂದೇ ಕಡೆ ಇರೋದ್ರಿಂದ ರಿಸ್ಕ್ ಏನೂ ಇಲ್ಲ. ಒಂದು ಸಲ ಬಂದರೆ ಹೆಣ್ದೇವರು ಗಂಡು ಎರಡೂ ಮುಗಿಸ್ಕೊಂಡು ಹೋದಂಗೆ ಆಗುತ್ತೆ. ಇವತ್ತು ಮಗಳಿಗೆ ಹಸ್ಬೆಂಡ್ ಮನೆ ದೇವ್ರಿಗೆ ಫಸ್ಟ್ ಮುಡಿ ಕೊಡಬೇಕಲ್ವ, ಹಾಗಾಗಿ ಹಸ್ಬೆಂಡ್ ಮನೆ ದೇವ್ರಿಗೆ ಕೊಡೋಣ ಅಂದ್ಕೊಂಡು ಬಂದಿದ್ದೀವಿ. ಅಂದರೆ ನೆಕ್ಸ್ಟ್ ಮುಡಿ ಬಂದು ನಮ್ಮ ಅಪ್ಪನ ಮನೆ ದೇವ್ರಿಗೆ ಮಾದೇಶ್ವರಂಗೆ ಕೊಡ್ತೀವಿ. ಸೊ ಇಲ್ಲಿ ಕೊಟ್ಬಿಟ್ಟು ಹೋಗೋಣ ಬಂದರೆ ಅಲ್ಲಿ ಟೆಂಪಲ್ ಇವಾಗ ಕ್ಲೀನ್ ಮಾಡ್ತಾಯಿದ್ರು. ನಾವು ಬಂದಾಗಲೇ 1 ಗಂಟೆ ಆಗಿತ್ತು. ಅಂದರೆ ಅವರು ಎಲ್ಲೋ ಹೋಗಿದ್ರಂತೆ. ಸೊ ಹಾಗಾಗಿ ಇವಾಗ ತೊಳಿತಾಯಿದ್ರು, ಎಲ್ಲೊಂದು ದೇವಸ್ಥಾನ ಎಲ್ಲ ತೊಳಿತಾಯಿದ್ರು. ಸೊ ಅವ್ರ ದೇವಸ್ಥಾನ ಪೂಜೆ ಮಾಡೋ ಅಷ್ಟೊಳಗೆ 3:30 ಆಗೇ ಹೋಯಿತು. ನಮಗೂ ರೆಡಿ ಮಾಡೋರ್ಗೂ ಟೈಮ್ ಪಾಸ್ ಆಗಬೇಕಲ್ಲ, ಹಾಗಾಗಿ ಮಗಳನ್ನ ಸ್ವಲ್ಪ ಒಟ್ಟೋರ್ಸ್ಕೊಳ್ತಾ ಇದ್ವಿ. ಬಾಟ್ಲು ವಿಷಯಕ್ಕೆ ನೋಡಿ ಯಾವ ಥರ ಆಡ್ತಾಳೆ ಅಂತ ಇವಾಗ. ಹಾಕು ಕ್ಯಾಪ್ ಹಾಕು. ಎಷ್ಟು ಕ್ಯಾಪ್ ಹಾಕಿ ಯಾಕೆ ಕ್ಯಾಪ್ ನಾನು ಇರೋದನ್ನ ನೀರು ಕುಡಿಬೇಕಲ್ಲ ಅಂತ ಸವಸ್ ಇಲ್ಲ ಕುಡಿಯೋದು ಕುಡುವ ಕೊಡು ಕೊಡೆ ಕೊಡೆ ಕೊಡು. ಹಾಗೆ ಪಾಪ ಹೂವು ಮುಡಿಸಿ 1-2 ಫೋಟೋ ಕೂಡ ತೊಗೊಂಡ್ವಿ. ನೆಕ್ಸ್ಟ್ ಮುಡಿ ಕೊಟ್ಟರೆ ಮುಡ್ಸೋಕ್ಕಾಗಲ್ಲ, ಮಿನಿಮಮ್ ಒಂದು 4-5 ತಿಂಗಳಾದರೂ ಬೇಕು ಕೂದಲು ಚೆನ್ನಾಗಿ ಬರೋದಕ್ಕೆ. ಸೊ ಹಾಗಾಗಿ ಹೂವು ಕೂಡ ಮುಡಿಸಿದ್ವಿ. ಮುಡಿ ಕೊಡೋರು ಕೂಡ ಬಂದರು. ಅವರು ಎಲ್ಲ ಹೋಗಿದ್ರಂತೆ, ಅವರು ಕೂಡ ಲೇಟಾಗಿ ಬಂದು ಇವಾಗ ಮುಡಿ ಕೊಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದರು. ತೀರ್ಥ ಹಾಕಿ ಕಳಿಸಿದ್ರು, ಮುಡಿ ಕೊಟ್ಕೊಂಡು ಬನ್ನಿ ಅಂತ ದೇವಸ್ಥಾನದಲ್ಲಿ. ಇವಾಗ ಕೂರಿಸಿದ್ವಿ. ಪಾಪ ಸೌಂಡೇ ಮಾಡಿಲ್ಲ ಅವಳು. ಫಸ್ಟು ಏನೋ ಮಾಡ್ತಿದ್ದಾರೆ ಏನೋ ಕ್ಯೂರಿಯಾಸಿಟಿ ಮಾಡಿಸ್ಕೊತಿದ್ಲು. ಕೊನೆಯಲ್ಲಂತೂ ತುಂಬ ಆಟ ಮಾಡ್ತಿದ್ಲು. ಅಂದರೆ ಅದು ಕೂದಲು ಸ್ವಲ್ಪ ಮೇಲ್ಗಡೆ ಎಲ್ಲ ಚುಟ್ಟಂಗೆ ಆಯ್ತಿತ್ತು ಅನಿಸುತ್ತೆ, ಕತ್ತತ್ರ ಎಲ್ಲ. ಆವಾಗ ಕೊನೆಯಲ್ಲಿ ಸ್ವಲ್ಪ ಆಟ ಮಾಡೋದ್ಲು ಅಷ್ಟೇ. ಅದಾದಮೇಲೆ ಯಾವುದೇ ಥರ ಏನೂ ಆಟ ಮಾಡೋಕ್ಕೆ ಹೋಗಿಲ್ಲ. ಪಾಪ ಗುಡ್ ಗರ್ಲ್ ಥರ ನೀಟಾಗಿ ಕುಂಡಿಸ್ಕೊಂಡು ಮಾಡಿಸ್ಕೊಂಡ್ಳು. ಹೆಂಗೆ ಗೊತ್ತಾಳೆ ಇರಮ್ಮ ಆಗೋಯ್ತು ಇರಮ್ಮ. ನಾನು ನೋಡ್ತಾ ಯಾಕೆ ನೀರಮ್ಮ ಅವಳು
ನಮ್ಮ ಮನೆ ಹೀರೋಯಿನ್ಗೆ ಸ್ನಾನ ಎಲ್ಲ ಮುಗಿಸ್ಕೊಬಂದು ರೆಡಿ ಮಾಡೋಣ ಅನ್ಕೊಂಡು ಕರ್ಕೊಬಂದೆ. ಅಂದರೆ ನನ್ನ ಮಗಳು ಚಿಕ್ಕ ವಯಸ್ಸಲ್ಲಿ ಅಂದರೆ ಒಂದು 2 ತಿಂಗಳು 3 ತಿಂಗಳು ಪಾಪುನಲ್ಲಿ ಎಷ್ಟು ನೀಟಾಗಿ ರೆಡಿ ಮಾಡಿಸ್ಕೊತಿದ್ಲು ಅಂದರೆ ಯಾವ ಕ್ರೀಮರ್ ಆಗಲಿ ಲೋಷನರ್ ಆಗಲಿ ಎಲ್ಲನೂ ರೆಡಿ ಮಾಡಿಸ್ಕೊಡ್ತಿದ್ಲು ನೀಟಾಗಿ. ಬಟ್ ಇವಾಗಂತೂ ಜಸ್ಟ್ ಒಂದು ಪೌಡ್ರು ಕೂಡ ಹಾಕಿಸ್ಕೊಳ್ಳಲ್ಲ, ಅಷ್ಟು ಇದು ಮಾಡ್ತಾಳೆ. ಅಂದರೆ ಹಠ ಅಂತೇನಿಲ್ಲ, ಅದೆಲ್ಲ ಕೊಡಬೇಕು ಅವಳಿಗೆ, ಅವಳೇ ಹಾಕೋಬೇಕು ಈ ಥರ ಎಲ್ಲ ಹಠ ಮಾಡ್ತಾಳೆ. ಹಾಕಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ. ನಾನು ಜಸ್ಟ್ ಈ ಪೌಡ್ರ್ ಅಷ್ಟೇ ಹಾಕ್ತೀನಿ, ಕ್ರೀಮು ಲೋಷನ್ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಇವಳು ಹಠ ಮಾಡ್ತಾಳಲ್ಲ, ಯಾರಪ್ಪ ಅಷ್ಟು ಹಿಂಸೆ ಮಾಡಿ ಹಾಕೋರು ಅವಳಿಗೆ, ಹಾಕೋದೇ ಬೇಡ ಅಂದ್ಬಿಟ್ಟು ಬಿಟ್ಟೇ ಬಿಟ್ಟಿದ್ದೀನಿ. ಈಗಂತೂ ನಾನು ಯಾವುದೇ ಥರ ಯೂಸೇ ಮಾಡಲ್ಲ. ಜಸ್ಟ್ ಈಗ ಸೋಪಲ್ಲೇ ಸ್ನಾನ ಮಾಡಿಸೋದು, ಪೌಡ್ರಲ್ಲೇ ಬಾಡಿಗೆಲ್ಲ ಪೌಡ್ರನ್ನೇ ಹಾಕೋದಷ್ಟೇ. ಜಸ್ಟ್ 10 ನಿಮಿಷದಲ್ಲೇ ನಮ್ಮ ಮನೆ ಬೇಬಿ ರೆಡಿ. ಅಂದರೆ 10 ನಿಮಿಷದಲ್ಲೇ ಮುಡಿ ಸ್ನಾನ ರೆಡಿ ಎಲ್ಲ ಆಗೇ ಹೋದ್ಲು. ಓಡಾಡ್ತಿದ್ದಾಳೆ, ತಿರ್ಗಾಡ್ಕೊಂಡು. ಇನ್ನೂ ಪೂಜೆ ಏನು ಸ್ಟಾರ್ಟ್ ಮಾಡಿಲ್ಲ. ಹಾಗೆ ನಾವು ಒಂದು ಕೆಲವು ಪಿಕ್ನ ತೊಗೊಂಡು ಹಾಗೆ ರೀಲ್ಸ್ ಕೂಡ ಮಾಡ್ಕೊಂಡು ಬಂದ್ವಿ. ಅಂದರೆ ಮಗಳನ್ನ ದೇವ್ರ ಮುಂದ್ಗಡೆ ಕೂರಿಸಿ ಅವಳಿಗೂ 1-2 ಫೋಟೋ ಎಲ್ಲ ತೆಗಿಸ್ಕೊಂಡು ಬಂದ್ವಿ. ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಬಂದು ಮನೆಗೆ ಬರೋಷ್ಟರೊಳಗೆ 4:15 ಆಗೇ ಹೋಗಿತ್ತು. ಮನೆಗೆ ಬಂದು ಇವತ್ತು ಮುಡಿ ಕೊಟ್ಟಿರೋ ಖುಷಿಗೆ ಮಗಳಿಗೆ ನಾನ್ ವೆಜ್ ತಿನ್ನಿಸೇ ಬಿಡಬೇಕು ಅಂದ್ಬಿಟ್ಟು ಅವರಪ್ಪ ನಾನ್ ವೆಜ್ ಬೇರೆ ತಂದಿದ್ರು ಇವತ್ತು. ಮೊಟ್ಟೆ ಮತ್ತು ಚಿಕನ್ ಎಲ್ಲ ಕೊಡಬೇಕು ನನ್ನ ಮಗಳಿಗೆ. ನಾವು ಮುಡಿ ಕೊಟ್ಟಿರೋ ದಿನವೇ ಯಾಕೆ ಚಿಕನ್ ಎಲ್ಲ ತಿನ್ನಿಸ್ತಾ ಇದ್ದೀವಿ ಅಂದರೆ, ನಮ್ಮದು ಇಲ್ಲಿ ಬೆಡ್ ತರ್ಸಮ್ಮನ ಹಬ್ಬ ಅಂತ ಮಾಡ್ತಾರೆ. ಒಂದು ವಾರ ನಾನ್ ವೆಜ್ ಏನೇ ಥರ ಮಾಡೋಂಗಿಲ್ಲ. ಸೊ ಹಾಗಾಗಿ ಇವತ್ತೇ ತಿನ್ನಿಸ್ಬಿಡೋಣ. ಅಂದರೆ ನಮ್ಮ ಮನೆ ದೇವ್ರಿಗೆ ನಾನ್ ವೆಜ್ ಕೂಡ ಮಾಡ್ತಾರೆ. ಸೊ ಹಾಗಾಗಿ ತೊಂದರೆ ಏನೂ ಇಲ್ಲ ಅಂದ್ಬಿಟ್ಟು ಮಾಡ್ಕೊಂಡಿದ್ವಿ. ಮಗಳಿಗೆ ಅಂತ ಮೊಟ್ಟೆಗೆ ಎಲ್ಲ ತರಿಸಿದ್ವಿ. ಒಂದು ಫಸ್ಟ್ ಟೈಮ್ ಟೇಸ್ಟ್ ಮಾಡಲಿ ಅವಳು ಅಂದ್ಬಿಟ್ಟು ಮೊಟ್ಟೆ, ಹಾಗೆ ಚಿಕನ್ ಸಾಂಬಾರು ಕೂಡ ಮಾಡ್ಕೊಂಡಿದ್ವಿ. ಹಾಗೆ ರೈಸು ಮುದ್ದೆ ಇಷ್ಟನ್ನು ಮಾಡಿದ್ವಿ. ಮಗಳು ಇಷ್ಟ ಆಯಿತು, ಅಂದರೆ ಅವಳಿಗೆ ಹಾಕ್ಕೊಟ್ಟಿದ್ದೆ ಪ್ಲೇಟ್ಗೆ. ನೋಡಿ ಫ್ರೆಂಡ್ಸ್ ಯಾವ ಥರ ಚೆಲ್ಕೊಂಡೆಲ್ಲ ತಿಂದಿದ್ದಾಳೆ ಅಂತ. ಏನೋ ಅವಳು ಖುಷಿಪಟ್ಟು ತಿಂದರೆ ಅಷ್ಟೇ ಸಾಕು, ನಮಗೂ ಅವಳಿಗೋಸ್ಕರನೇ ಮಾಡಿರೋದಲ್ವ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.